ಅಬಕಾರಿ ಆದಾಯ ಹೆಚ್ಚಿಸಲಿಕ್ಕೆ ಮುಂದಾಗಿರುವಂತದ್ದು ಸರ್ಕಾರ ನಿಷ್ಕ್ರಿಯವಾಗಿರುವಂತ ಲೈಸೆನ್ಸ್ಗಳ ಹರಾಜಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಚಿಲ್ಲರೆ ಮದ್ಯ ಅಂಗಡಿ, ಬಾರ್, ರೆಸ್ಟೋರೆಂಟ್ಗೆ ಲೈಸೆನ್ಸ್ ಅನ್ನ ಕೊಡ್ಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ನಿಷ್ಕ್ರಿಯವಾಗಿದ್ವಲ್ಲ ಲೈಸೆನ್ಸ್ಗಳು, ಅದನ್ನ ಮತ್ತೆ ಹರಾಜು ಹಾಕ್ಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಕೆಲವು ಪರವಾನಗಿದಾರರು ಈಗ ಜೀವಂತ ಇಲ್ಲ, ಸೊ ಹೀಗಾಗಿ ಕೆಲವೊಂದು ಲೈಸೆನ್ಸ್ಗಳು ನಿಷ್ಕ್ರಿಯ ಆಗಿದ್ವು. ಮತ್ತೆ ಕೆಲವು ಲೈಸೆನ್ಸ್ ರಿನ್ಯೂವಲ್ ಮಾಡಿಸೇ ಇಲ್ಲ. ಸೊ ಟೋಟಲಿ ಈ ರೀತಿಯಾದಂಥ ಲೈಸೆನ್ಸ್ಗಳು ಎಷ್ಟಿದಾವಪ್ಪ ಅಂದರೆ 579 ಲೈಸೆನ್ಸ್ಗಳಿದ್ದಾವೆ. ನಿಷ್ಕ್ರಿಯವಾಗಿದ್ದಂಥ 579 ಲೈಸೆನ್ಸ್ ಹಂಚಿಕೆಗೆ ತೀರ್ಮಾನವನ್ನ ಮಾಡಲಾಗಿದೆ. ನಿಷ್ಕ್ರಿಯ ಲೈಸೆನ್ಸ್ಗಳಲ್ಲಿ 579 ಲೈಸೆನ್ಸ್ಗಳಲ್ಲಿ CL2 ಚಿಲ್ಲರೆ ಮದ್ಯ ಅಂಗಡಿ ಮತ್ತು CL9 ಬಾರ್ ಅಂಡ್ ರೆಸ್ಟೋರೆಂಟ್ ಪರವಾನಗಿಯನ್ನ ಹರಾಜಿಗೆ ಇಡಲಾಗ್ತಾ ಇರುವಂಥದ್ದು. ಹರಾಜಿನ ಮೂಲಕವೇ ಸುಮಾರು 500 ಕೋಟಿಗೂ ಹೆಚ್ಚು ಆದಾಯ ಬರುವಂತ ನಿರೀಕ್ಷೆಯಲ್ಲಿ ಸರ್ಕಾರ ಇದೆ. ಯಾಕೆಂದ್ರೆ ದೊಡ್ಡದಾಗಿ ಅದಕ್ಕೊಂದು ಬಿಡ್ ಆಗುತ್ತೆ. ಯಾಕೆಂದ್ರೆ ಬಾರ್ದು ಈ ಮದ್ಯದ ಅಂಗಡಿಯನ್ನ ತೆರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಎಷ್ಟೇ ಪರ್ಮಿಷನ್ ಕೇಳಿದ್ರು ಕೂಡ ಕೊಡ್ಲಾಗ್ತಾ ಇರಲಿಲ್ಲ. ಈಗ ಲೈಸೆನ್ಸ್ ಹರಾಜು ಪ್ರಕ್ರಿಯೆ ನಡೆಯುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಬಿಡ್ ಆಗುವಂಥ ನಿರೀಕ್ಷೆ. ಅದು 579 ಲೈಸೆನ್ಸ್ಗಳಿಗೆ ಹತ್ತತ್ರ 500 ಕೋಟಿ ಮೇಲೆ ಆದಾಯ ಬರುವಂಥ ನಿರೀಕ್ಷೆಯಲ್ಲಿದೆ ಸರ್ಕಾರ. 1992ರ ಬಳಿಕ ಲೈಸೆನ್ಸ್ ಹರಾಜನ್ನ ಹಾಕಲಾಗ್ತದೆ. 1992ರ ಬಳಿಕ ಲೈಸೆನ್ಸ್ ಅನ್ನ ಹರಾಜನ್ನ ಹಾಕಲಾಗ್ತಾ ಇರುವಂಥದ್ದು. ಒಂದು ನಿರೀಕ್ಷೆ ಅಂತೂ ಇದೆ ಸರ್ಕಾರಕ್ಕೆ, ಒಂದು 500 ಕೋಟಿ ಆದರೂ ಬರಬಹುದು ಅಂತ. ಅದಾದ್ಮೇಲೆ ಆ 500 ಕೋಟಿಯಷ್ಟು ಆದಾಯ, ಅದರ ಜೊತೆಗೆ ಆ ಲೈಸೆನ್ಸ್ಗಳು ಸೇಲ್ ಆದ ಬಳಿಕ ಅದರಿಂದನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮದ್ಯ ಮಾರಾಟ ಆಗತ್ತೆ, ಮದ್ಯದಿಂದ ಇನ್ನಷ್ಟು ಆದಾಯ ಜಾಸ್ತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಸರ್ಕಾರ ಹಾಕ್ಕೊಂಡಿದೆ. 1992ರಿಂದ ಈ ಹರಾಜು ನಿಂತಿತ್ತು. ಈಗ ಮತ್ತೆ ಹರಾಜು ಪ್ರಕ್ರಿಯೆ ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಯಾವ್ಯಾವ ಮೂಲದಿಂದ ಯಾವ ರೀತಿಯಾಗಿ ರಾಜ್ಯದ ಬೊಕ್ಕಸವನ್ನ ಜಾಸ್ತಿ ಮಾಡ್ಕೊಳ್ಬೋದು, ಆ ಎಲ್ಲ ವೇಸನ್ನ ಕೂಡ ಟ್ರೈ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದರ ಭಾಗವಾಗಿ ಇದನ್ನು ಕೂಡ ನೋಡ್ಬೋದು ಅಂತ ಕಾಣಿಸುತ್ತೆ. ಯಾವತ್ತಿರುವಂಥದ್ದು ಹರಾಜು ಪ್ರಕ್ರಿಯೆ, ಯಾವ ರೀತಿಯಾಗಿ ಆದಾಯವನ್ನ ನಿರೀಕ್ಷೆ ಮಾಡ್ತಾ ಇದೆ ಸರ್ಕಾರ? ಪೃಥ್ವಿ, ಅಬಕಾರಿಯ ಏನು ಮದ್ಯದ ಅಂಗಡಿಗೆ ಸಂಬಂಧಪಟ್ಟಂತೆ ಲೈಸೆನ್ಸ್ನ ಮರು ಹಂಚಿಕೆ ಮಾಡೋದಕ್ಕೆ ಈಗಾಗಲೇ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಇಲ್ಲಿ ಏನು ನಿಷ್ಕ್ರಿಯಗೊಂಡಿರ್ತಕ್ಕಂಥ 579 ಲೈಸೆನ್ಸ್ಗಳಿತ್ತು, ಆ ಒಂದು ಲೈಸೆನ್ಸನ್ನು ಮರು ಹಂಚಿಕೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ಆ ಒಂದು ಮೂಲಕವಾಗಿ ಸರ್ಕಾರಕ್ಕೆ ಸಾಕಷ್ಟು ಆದಾಯ ಬರುವಂಥ ನಿರೀಕ್ಷೆಯನ್ನು ಕೂಡ ಸರ್ಕಾರ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, 1992ರಿಂದಲೂ ಕೂಡ ಯಾವುದೇ ರೀತಿಯ ಹೊಸ ಲೈಸೆನ್ಸ್ಗಳನ್ನು ಅಬಕಾರಿ ಇಲಾಖೆ ಕೊಡ್ತಾ ಇರಲಿಲ್ಲ. ಅದು CL2 ಇರ್ಬೋದು, CL9 ಇರಬಹುದು, CL11 ಇರಬಹುದು. ಈ ಮೂರು ಮಾದರಿಯ ಲೈಸೆನ್ಸ್ಗಳನ್ನು ಕೂಡ 1992ರಿಂದ ಸರ್ಕಾರ ಕೊಡ್ತಾ ಇರಲಿಲ್ಲ. ಆದರೆ ಈಗ ಯಾವ್ಯಾವ ಲೈಸೆನ್ಸ್ಗಳು ನಿಷ್ಕ್ರಿಯಗೊಂಡಿತ್ತು, ಆ ಒಂದು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಲೈಸೆನ್ಸ್ಗಳನ್ನು ಈಗ ಮರು ಹರಾಜಿನ ಮೂಲಕವಾಗಿ ವಿತರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜೊತೆಗೆ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಕೂಡ ಈ ಹರಾಜಿನ ಮೂಲಕವಾಗಿ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜೊತೆಗೆ ಇದಕ್ಕೆ ಮೀಸಲಾತಿಯನ್ನು ಕೂಡ ಅನ್ವಯ ಮಾಡಿಕೊಂಡು ಈ ಹರಾಜನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಕೂಡ ಸರ್ಕಾರ ಮಾಡಿದೆ ಅನ್ನುವಂಥ ಮಾಹಿತಿಯನ್ನು ಅಬಕಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರ ಬಳಿಯೂ ಕೂಡ ನಾನು ಚರ್ಚೆಯನ್ನು ಮಾಡ್ತೀನಿ, ಅದಾದ ನಂತರದಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಈಗ ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಒಂದು ಲೈಸೆನ್ಸ್ ಹಂಚಿಕೆಯಿಂದಾಗಿ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆದಾಯ ಬರುವಂಥ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಸುಮಾರು 500 ಕೋಟಿಗೂ ಹೆಚ್ಚು ಆದಾಯ ಈ ಒಂದು ಲೈಸೆನ್ಸ್ನ ಹರಾಜು ಪ್ರಕ್ರಿಯೆ ಮೂಲಕವಾಗಿ ಸರ್ಕಾರ ಬರುವಂಥ ನಿರೀಕ್ಷೆಯನ್ನು ಮಾಡಿದೆ. ಜೊತೆಗೆ ವಹಿವಾಟಿನ ಎಲ್ಲ ಆದಾಯಗಳನ್ನು ಸೇರಿಕೊಂಡ್ರೆ 2000ಕ್ಕೂ ಹೆಚ್ಚು ಆದಾಯ ಬರುವಂಥ ನಿರೀಕ್ಷೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ ಅಬಕಾರಿ ಇಲಾಖೆಯನ್ನ ಬಳಸ್ಕೊಳ್ತಾ ಇದೆಯಾ, ಅಥವಾ ಅಬಕಾರಿ ಇಲಾಖೆಯಲ್ಲಿ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಲೈಸೆನ್ಸ್ಗಳನ್ನು ಮತ್ತೆ ಮರು ಹಂಚಿಕೆ ಮಾಡುವ ಮೂಲಕವಾಗಿ ಆ ಮೂಲಕ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಉಂಟಾಗಿರುವಂಥದ್ದು. 1992ರಿಂದಲೂ ಕೂಡ ಈ ಒಂದು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಲೈಸೆನ್ಸ್ಗಳನ್ನು ಮರು ಹಂಚಿಕೆ ಮಾಡೋದಕ್ಕೆ ಯಾವುದೇ ಸರ್ಕಾರಗಳು ಮುಂದಾಗಿರಲಿಲ್ಲ. ಆದರೆ ಈಗ ಈ ಸರ್ಕಾರ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಸುಮಾರು 579 ಲೈಸೆನ್ಸ್ಗಳನ್ನು ಮರು ಹಂಚಿಕೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಹರಾಜು ಪ್ರಕ್ರಿಯೆ ಮೂಲಕವಾಗಿ ವಿತರಣೆ ಮಾಡೋದಕ್ಕೂ ಕೂಡ ಈಗಾಗಲೇ ನಿಶ್ಚಯವನ್ನು ಕೂಡ ಮಾಡಲಾಗಿದೆ. ಪೃಥ್ವಿ.